ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಬುಧವಾರ ಮತ್ತು ಗುರುವಾರ 2 ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ಸೊ ಈ 2 ದಿನ ನಮಗೊಂದು ಮೇಕಪ್ ಆರ್ಡರ್ ಬುಕ್ ಆಗಿತ್ತು. ಅಂದರೆ ಗೃಹ ಪ್ರವೇಶ ಫಂಕ್ಷನ್ಗೆ ಮೇಕಪ್ ಆರ್ಡರ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಮತ್ತು ಲಾವಣ್ಯ ಮೇಡಮ್ ಇಬ್ಬರು ಒಟ್ಟಿಗೆ ಹೊರಟ್ವಿ. ಅಂದರೆ 3:30ಗೆಲ್ಲ ಮನೆಯಿಂದ ಹೊರಟಿದ್ದಾಯಿತು. ಅಂದರೆ ಹೆಂಗೆ ಗೊತ್ತಾ, 5:36ಗೆಲ್ಲ ಅವ್ರು ರೆಡಿ ಇರಬೇಕು ಅಂತ ಹೇಳಿದರು. ಸೊ ಆ ಟೈಮ್ ನೋಡಿಕೊಂಡು ನಾವು 3:30ಗೆ ಮನೆಯಿಂದ ಹೊರಟ್ವಿ. ಇನ್ನು ಮಕ್ಕಳಿಬ್ರು ಸಹ ನನ್ನ ಫ್ರೆಂಡ್ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಯಾಕೆಂತ ಅಂದರೆ 5:30ಗೆಲ್ಲ ಖುಷಿ ಟ್ಯೂಷನ್ಗೆ ಹೋಗ್ತಾಳೆ. ಇನ್ನು 6:30ಗೆಲ್ಲ ನಾನು ರಿಟರ್ನು ಮನೆಗೆ ಹೋಗ್ತೀನಲ್ವಾ, ಹಾಗಾಗಿ ನನ್ನ ಫ್ರೆಂಡ್ ಮನೆಯಲ್ಲೇ ಬಿಟ್ಟು ಬಂದಿದ್ದಾಯಿತು. ಸೊ ಅಪಾರ್ಟ್ಮೆಂಟಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮನೆ ಅಂತ ಹೇಳ್ಬೋದು. ಜೊತೆಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತ ಅಂದರೆ, ಆ ಗೃಹ ಪ್ರವೇಶ ಫಂಕ್ಷನ್ಗೆ ಅವ್ರು ಏನಿದೆ ಪೂಜೆಗಾಗಿರ್ಬೋದು ಮತ್ತು ಕಿಚನಲ್ಲಿ ಔಟ್ಸೈಡೆಲ್ಲ ಡೆಕೋರೇಷನ್ ಮಾಡಿಸಿದ್ರಲ್ಲ, ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಅವ್ರ ಪರ್ಮಿಷನ್ನ ತೊಗೊಂಡು ಈ ವ್ಲಾಗಲ್ಲಿ ಈ ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಕಿಚನಲ್ಲಿ ಇನ್ನೂ ಎಲ್ಲ ಡೆಕೋರೇಟ್ ಮಾಡ್ತಿದ್ರು. ಅವ್ರು ಹೇಳಿದ್ರು ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ವಿಡಿಯೋ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ನಾವು ಆನ್ ಟೈಮಿಗೆ ಬಂದ್ವಿ. ಸೊ ನಮ್ಮ ಪ್ರಾಡಕ್ಟ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಸೊ ಅವರು ಪೂಜೆ ಶುರು ಆಗೋಷ್ಟರೊಳಗಡೆ ರೆಡಿ ಇರಬೇಕು ಅಂತ ಹೇಳಿದ್ರಲ್ವ, ಅಂದರೆ 6ಗೆಲ್ಲ ಪೂಜೆ ಶುರು ಆಗುತ್ತೆ, ನಾನೊಂದು 5:30ಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿರೋ ಟೈಮ್ಗೆ ಬೇಗ ಕಳಿಸ್ಕೊಡೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಂಡ್ವಿ. ನಮ್ಮ ವರ್ಕ್ನ ಶುರು ಮಾಡ್ಕೊಂಡ್ವಿ. ಇನ್ನು ಗೃಹ ಪ್ರವೇಶ ಫಂಕ್ಷನ್ ಅಂತ ಅಂದರೆ ಪೂಜೆ ಹೋಮ ಎಲ್ಲ ಇರುತ್ತೆ ಅಲ್ವಾ. ಸೊ ಈ ಥರ ಇವೆಂಟ್ಗೆ ಆದಷ್ಟು ನಾವು ಟ್ರೆಡಿಷ್ನಲ್ ಆಗಿ ಇರೋ ಥರ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಈ ಥರ ನಾವು ರೆಫರ್ ಮಾಡ್ತೀವಿ. ಬಟ್ ಆದರೆ ಕ್ಲೈಂಟು ಪರ್ಟಿಕ್ಯುಲರ್ ಆಗಿ ಯಾವ ಥರ ಮೇಕಪ್ ಬೇಕು, ಯಾವ ಥರ ಹೇರ್ ಸ್ಟೈಲ್ ಬೇಕು ಅಂತ ಕೇಳಿರ್ತಾರೆ. ಕೆಲವೊಮ್ಮೆ ಅವ್ರು ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ನಾವು ಅದೇ ಥರನೇ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಅವ್ರು ಹೇಳಿರೋ ಥರನೇ ಹೇರ್ ಸ್ಟೈಲ್ ಮತ್ತು ಮೇಕಪ್ನ ಮಾಡಿಕೊಟ್ವಿ. ಇನ್ನು ಆನ್ ಟೈಮ್ಗೆ ವರ್ಕ್ನ ಕಂಪ್ಲೀಟ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ಇನ್ನು ಲಾವಣ್ಯ ಮೇಡಮ್ ಜೊತೆ ಯಾವುದೇ ಇವೆಂಟ್ಗೆ ಹೋದ್ರೂ ಸಹ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಟ್ರಪ್ಪಿಂಗ್ ನಾನು ಮಾಡ್ಕೊತೀನಿ. ಇನ್ನು ಮೇಕಪ್ನ ಲಾವಣ್ಯ ಮೇಡಮ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಕಿಚನಲ್ಲಿ ಏನು ಡೆಕೋರೇಷನ್ ಮಾಡ್ತಿದ್ರು. ಸೊ ಅದು ಕಂಪ್ಲೀಟ್ ಆದಮೇಲೆ ವಿಡಿಯೋನ ಹೇಳಿದ್ರು ಅಲ್ವಾ, ಹಾಗಾಗಿ ನಾವು ವರ್ಕೆಲ್ಲ ಮುಗಿಸಿ ಈಚೆ ಬರುವಾಗ ಸೊ ಕಂಪ್ಲೀಟಾಗಿ ಕಿಚನಲ್ಲಿ ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಸೊ ದೇವ್ರ ಮನೆಯಲ್ಲೂ ಅಷ್ಟೇನೆ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ, ನಿಜವಾಗ್ಲೂ ಅವರು ಡೆಕೋರೇಷನ್ಗೆ ತುಂಬ ಅಮೌಂಟು ಇನ್ವೆಸ್ಟ್ ಮಾಡಿದರು ಅಂತಲೂ ಸಹ ಹೇಳಿದ್ರು. ಇನ್ನು ಶಿವದ್ದು ಲಿಂಗನ ಇಟ್ಟು ಅಲಂಕಾರನ ಮಾಡ್ತಿದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು ಶಿವಲಿಂಗನ ಇಟ್ಟು ಅಲಂಕಾರನ ಮಾಡ್ತಿರೋದನ್ನು. ಇನ್ನು ಅಲ್ಲಿಂದ ಹೊರಡುವಾಗ ಸ್ನ್ಯಾಕ್ಸ್ ತೊಗೊಂಡು ಇಬ್ಬರು ಸಹ ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಗುರುವಾರದ ಕಂಟಿನ್ಯೂಷನ್ನು ಬೆಳಗ್ಗೆ 4 ಎದ್ದಿದ್ದಾಯಿತು. ಯಾಕೆಂದರೆ 5ಗೆಲ್ಲ ನಾನು ಮನೆಯಿಂದ ಹೊರಡಬೇಕಿತ್ತು. 5:30ಗೆಲ್ಲ ಲೊಕೇಶನ್ ರೀಚ್ ಆಗಬೇಕಿತ್ತು. 7:30ಗೆಲ್ಲ ಕ್ಲೈಂಟ್ ರೆಡಿ ಇರಬೇಕಿತ್ತು. ಸೊ ಈ ಥರ ಟೈಮ್ನ ನೋಡ್ಕೊತೀವಿ. ಹಾಗಾಗಿ 4ಗೆಲ್ಲ ಇದ್ದು ನಾನು ಫ್ರೆಶ್ ಅಪ್ ಆಗಿ ಬಂದು, ಸೊ ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಬೆಳಗ್ಗೆ ಟೈಮು ಯಾವುದಾದ್ರೂ ಇವೆಂಟ್ ಇದ್ದಾಗ ಟಿಫನೆಲ್ಲ ಏನೂ ಮಾಡಲಿಕ್ಕಾಗೋದಿಲ್ಲ. ಅಮ್ಮಂಗೆ ಹೇಳಿಬಿಡ್ತೀನಿ. ಪಾಪ ಅವರು ಅಮ್ಮ ಟಿಫನೆಲ್ಲ ಮಾಡಿ ಇನ್ನು ವೇದಾಂಶಕ್ಕೆ ಊಟ ಮಾಡಿಸಿ ಖುಷಿಗೆ ಜಡೆ ಹಾಕಿ ಸೊ ಈ ಕೆಲಸನ ಅವರೇ ಮಾಡಿಕೊಡ್ತಾರೆ. ಹಂಗಾಗಿ ನಾನು ಸ್ವಲ್ಪ ವೇದಾಂಶಕ್ಕೆ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು, ಇನ್ನು ಅವ್ರಿಗೇನಿದೆ ಯೂನಿಫಾರ್ಮು, ಲಂಚ್ ಬ್ಯಾಗ್ ಆಗಿರ್ಬೋದು ಮತ್ತು ವಾಟರ್ ಬಾಟಲ್ಗೆ ನೀರೆಲ್ಲ ತುಂಬಿಸಿ ಎಲ್ಲನೂ ಒಂದು ಕಡೆ ಇಟ್ಬಿಟ್ರೆ ಸೊ ಅವರು ಎದ್ದ ತಕ್ಷಣ ನೀಟಾಗೆಲ್ಲ ಸಿಗುತ್ತಲ್ವ, ಬೇಗ ಬೇಗ ರೆಡಿಯಾಗಿ ಹೊರಡ್ತಾರೆ. ಹಂಗಾಗಿ ಬೆಳಗ್ಗೆ ಸ್ವಲ್ಪ ಎದ್ದ ತಕ್ಷಣ ಈ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ.
ಇನ್ನು ಬೆಳಗ್ಗೆ 5:15ಗೆಲ್ಲ ಹೊರಟ್ವಿ ಅಲ್ವಾ, ಸೊ 5:30ಗೆಲ್ಲ ನಾವು ಲೊಕೇಶನ್ ರೀಚ್ ಆದ್ವಿ. ಯಾಕೆಂತಂದರೆ ಹಿಂದಿನ ದಿನ ಒಂದು ಹಾಫ್ ಆನ್ ಅವರ್ ಏನೋ ಟೈಮ್ ತೊಗೊಂತು, ಬಟ್ ಬೆಳಗ್ಗೆ ಮಾರ್ನಿಂಗು ಟ್ರಾಫಿಕ್ ಏನೂ ಇರೋದಿಲ್ಲ ಅಲ್ವಾ. 15 ಮಿನಿಟ್ಸಲ್ಲೆಲ್ಲ ಹೋಗಿ 5:30ಗೆಲ್ಲ ನಾವು ಲೊಕೇಶನ್ ರೀಚ್ ಆದ್ವಿ. ಬಟ್ ಅಲ್ಲಿ ಕ್ಲೈಂಟ್ ಇನ್ನೂ ಬಂದಿರಲಿಲ್ಲ. ಸುಮಾರು 1 ಅವರ್ ವೆಯ್ಟ್ ಮಾಡಿದ್ವಿ 6:30ವರೆಗೂ. ಸೊ ನೀವು ನೋಡ್ತಾ ಇರ್ಬೋದು ಪೂಜೆಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ರೀತಿ ಗೃಹ ಪ್ರವೇಶದಲ್ಲಿ ಶಿವಲಿಂಗನ ಇಟ್ಟು ಪೂಜೆ ಮಾಡಿಸ್ತಾ ಇರೋದನ್ನು. ಯೂಶಲಾಗಿ ಗೃಹ ಪ್ರವೇಶ ಅಂದರೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಡ್ತಾರೆ, ಗಣಪತಿ ಲಕ್ಷ್ಮಿ ಫೋಟೋ ಇಡ್ತಾರೆ. ಬಟ್ ಇವರು ಸತ್ಯನಾರಾಯಣ ಸ್ವಾಮಿ ಫೋಟೋ ಜೊತೆಗೆ ಶಿವಲಿಂಗನೂ ಸಹ ಇಟ್ಟಿದ್ರು. ಒಂಥರ ತುಂಬ ಹತ್ತಿರದಿಂದ ನೋಡಿದ್ರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅವರು ಬಂದ ತಕ್ಷಣ ನಮ್ಮ ವರ್ಕ್ನ ನಾವು ಶುರು ಮಾಡ್ಕೊಂಡ್ವಿ. ಸೊ ಬೆಳಗ್ಗೆನೂ ಅಷ್ಟೇ ರೆಫ್ರೆನ್ಸ್ ಪಿಕ್ಚರ್ನ ತೋರಿಸಿದ್ರು ಅವರು, ಹೇರ್ ಸ್ಟೈಲ್ ಯಾವ ಥರ ಬೇಕು ಅಂತ ಹೇಳಿ. ಸೊ ಅದೇ ಥರನೇ ಹಾಕ್ಕೊಟ್ವಿ. ಸೆವೆನ್ 7:45ಗೆಲ್ಲ ಅಂದರೆ ಅವ್ರು ಏನು ಟೈಮಿಂಗ್ಸ್ ಹೇಳಿದ್ರು ಆ ಟೈಮ್ಗೆ ನಮ್ಮ ವರ್ಕ್ನ ಕಂಪ್ಲೀಟಾಗಿ ಮುಗಿಸ್ಕೊಟ್ವಿ. ಸೊ ಅಲ್ಲೇ ಟಿಫನ್ನು ಸಹ ಮಾಡಿಕೊಂಡು ನಾವು ರಿಟರ್ನು ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು 2 ಡೇಸ್ ಕಂಟಿನ್ಯೂಷನ್ ಮೇಕಪ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋನ ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.